ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ, ಲೋಕಾರ್ಪಣೆಯಾಗಿದೆ ಮತ್ತು 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇವತ್ತು ಜನವರಿ 26ನೇ ತಾರೀಕು ಶನಿವಾರ, ಬಹಳ ವಿಶೇಷವಾದಂತಹ ದಿನ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕ ರಾರಾಮ. ರಾಷ್ಟ್ರಕವಿ ಕುವೆಂಪು ಅವರ ಸಾಲಿನಂತೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ ದೇಶ. ವೀಕ್ಷಕರೇ, ಇಂದು ಗಣರಾಜ್ಯೋತ್ಸವ. ಹಾಗಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ಬನ್ನಿ ಹಾಗಿದ್ರೆ ಈ ದಿನದ ವಿಶೇಷ ಕಾರ್ಯಕ್ರಮದ ಪ್ರಾರಂಭ ಮಾಡ್ತಾ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಗಣರಾಜ್ಯೋತ್ಸವದ ಇವತ್ತಿನ ಈ ದಿನದಂದು ಏನು ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. ಬೋಲೋ ಭಾರತ್ ಮಾತಾ ಕಿ ಜೈ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಭಾರತಾಂಬೆಗೆ ನಮಸ್ಕಾರ ಮಾಡಿ, ಇವತ್ತು ತಾಯಿ ದುರ್ಗಾ ಪರಮೇಶ್ವರಿ ಜೊತೆಗೆ ಭಾರತದ ಧ್ವಜಕ್ಕೂ ಸಹಿತ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗಣರಾಜ್ಯೋತ್ಸವ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಭಾರತದ ಸಂವಿಧಾನವನ್ನು ಬರೆದಂತಹ ದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನದ ರಚನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಭಾರತಾಂಬೆಯ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ನಡೆಸೋಣ. ಭಗವತಿ ಶ್ರೀರಾಜರಾಜೇಶ್ವರಿ ಹರಿಂಕರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂಧೂತಾಂ ಚನಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಭಗವತೀಂ ನಮಃ. ಓಂ ಶ್ರೀಂ ಭಗವತೀಂ ನಮಃ. ಓಂ ಶ್ರೀಂ ಭಗವತೀಂ ನಮಃ. ಚಕ್ರವರ್ತಿಯವರೇ, ಬಹಳ ಅರ್ಥಪೂರ್ಣವಾದಂಥ ದಿನ. ಹೌದು. ಜೊತೆಗೆ ಗಣರಾಜ್ಯೋತ್ಸವ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಡಿನಾದ್ಯಂತ, ರಾಜ್ಯದಾದ್ಯಂತ, ದೇಶದಾದ್ಯಂತ ಹೌದು ಎಲ್ಲರೂ ಆಚರಣೆ ಮಾಡತಕ್ಕಂಥ ಈ ಒಂದು ವಿಶೇಷವಾದಂಥ ದಿನ. ಸಂವಿಧಾನ ರಚನೆ ಮಾಡತಕ್ಕಂಥ ದಿನ. ರಚನೆ ಮಾಡಿ ಅಲ್ಲಿಂದ ಆಚೆಗೆ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಸಂವಿಧಾನದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಸುಭಿಕ್ಷತನ ಅಂತ ಹೇಳೋದು ತಪ್ಪಾಗಲಾರದು. ಇಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಈ ದಿನದ ಸಂಧ್ಯಾ ಕಾರ್ಯಕ್ರಮ ಅಂತೂ ಮತ್ತಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ತಾವೆರಡು ಮಾತು ಹೇಳಿ. ಒಂದು ಗುರುಗಳೇ, ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15 ಇದ್ದರೂ ನಿಜವಾದ ಅರ್ಥಪೂರ್ಣವಾದ ಸ್ವಾತಂತ್ರ್ಯ ಜನವರಿ 26 ಗುರುಗಳೇ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಇಂಡಿಯಾ ಇಂಡಿಪೆಂಡೆನ್ಸ್ ಆ್ಯಕ್ಟ್ನ ಆಧಾರದ ಮೇಲೆ, ಟ್ರಾನ್ಸ್ಫರ್ ಆಫ್ ಪವರ್ ಅಂತ ಅಷ್ಟೇ ಹೇಳಿದರು. ಸ್ವಂತದ್ದು ಅಂತ ನಮ್ಮ ಹತ್ರ ಏನೂ ಇರಲಿಲ್ಲ. ನಮಗೊಂದು ಸಂವಿಧಾನವೇ ಇಲ್ಲದೆ ಒಂದು ರಾಷ್ಟ್ರವನ್ನು ನಡೆಸೋದು ನಿಜಕ್ಕೂ ಅರ್ಥಹೀನವಾಗಿತ್ತು. ಮುಂದಿನ 3 ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಕಮಿಟಿ ಮಾಡಿದರು, ಆ ಕಮಿಟಿ ರಿಗರಸ್ಲಿ ವರ್ಕ್ ಮಾಡಿ ಒಂದು ಸಂವಿಧಾನವನ್ನು ನಿರ್ಮಾಣ ಮಾಡಿಕೊಳ್ತು. ಅದನ್ನು ಜನವರಿ 26ಕ್ಕೆ ಭಾರತ ಅಕ್ಸೆಪ್ಟ್ ಮಾಡಿ ಅದ್ರ ಮೂಲಕ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡಿತು. ಜನವರಿ 26ನೇ ಆಯ್ಕೆ ಮಾಡಿಕೊಳ್ಳಿಕ್ಕೂ ಒಂದು ವಿಶೇಷ ಇದೆ. ಏನು ಅಂದರೆ 1930ರಲ್ಲಿ ರಾವಿ ನದಿ ದಂಡೆ ಮೇಲೆ ಎಲ್ಲ ಅವತ್ತಿನ ನಾಯಕರು ನಿಶ್ಚಯ ಮಾಡಿದರು, ನಾವು ಪೂರ್ಣ ಸ್ವರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತೀವಿ, ಮುಂದಿನ ವರ್ಷದ ವೇಳೆಗೆ ನಾವು ಸ್ವಾತಂತ್ರ್ಯ ಪಡ್ಕೊಳ್ತೀವಿ ಅಂತ ಗಾಂಧೀಜಿ ಇವರೆಲ್ಲ ಸೇರಿಕೊಂಡು ಘೋಷಣೆ ಮಾಡಿಕೊಂಡಿದ್ರು. ಇನ್ಫ್ಯಾಕ್ಟ್ ಅವತ್ತು ಜವಾಹರ್ಲಾಲ್ ನೆಹರೂರವರೇ ಅವರು ಧ್ವಜಾರೋಹಣ ಮಾಡಿದರು ರಾವಿ ನದಿ ದಂಡೆಯಲ್ಲಿ ಜನವರಿ 26ಕ್ಕೆ. ನಮಗೇನು 1 ವರ್ಷಕ್ಕೆ ಸ್ವಾತಂತ್ರ್ಯ ಏನು ಬರಲಿಲ್ಲ, ಆದರೆ ನಿಜವಾದ ಸ್ವಾತಂತ್ರ್ಯದ ಅರ್ಥಪೂರ್ಣ ಆಚರಣೆ ಮಾಡುವಂಥ ಈ ದಿವಸವನ್ನು ತುಂಬ ಸ್ಪಷ್ಟವಾಗಿ ಬಳಸಿಕೊಂಡು ಜನವರಿ 26ಕ್ಕೆ ಅದನ್ನು ಸ್ವೀಕಾರ ಮಾಡಿ ಅವತ್ತಿನ ದಿನವನ್ನು ಮತ್ತೆ ನೆನಪಿಸಿಕೊಂಡು ಆ ದಿನಕ್ಕೆ ತಕ್ಕಂತೆ ಆಲೋಚನೆ ಮಾಡಲಾಯಿತು. ಅದಾದ ನಂತರವೇ ನಮಗೆ ಈಕ್ವಲ್ ರೈಟ್ಸು, ನಾವು ಹೇಗೆ ಬದುಕಬೇಕು, ನಮಗೊಂದು ಸ್ಮೃತಿ ಗ್ರಂಥ, ಬಹುಶಃ ಅದು ನಾನು ಸ್ಮೃತಿ ಗ್ರಂಥ ಅಂತ ಕರೆಯೋದಾದರೆ ನಮ್ಮ ಇವತ್ತಿನ ಕಾಲದ ಸ್ಮೃತಿ ಗ್ರಂಥ ಅಂತ ಕರಿಬೋದು ಅನಿಸುತ್ತೆ. ಖಂಡಿತ ಅದು ಸ್ಮೃತಿ ಗ್ರಂಥವೇ. ಯಾಕೆಂದರೆ
ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆ ಮಾಡಿ ಸರ್ವರಿಗೂ ಸಮಬಾಳತ್ವವನ್ನು ಜೊತೆಗೆ ಸಮಾನತೆಯನ್ನು ಯಾರೊಬ್ಬರ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವವನ್ನು ಸಹಿತ ದೂರ ಮಾಡಿ ಎಲ್ಲರೂ ಸಮಾನತೆ ಈ ಒಂದು ಸೃಷ್ಟಿಯಲ್ಲಿ ಬದುಕುವಂಥ ಪ್ರತಿಯೊಬ್ಬರಿಗೂ ಸ್ವತಂತ್ರ ನೆಮ್ಮದಿಯಾದಂಥ ಬದುಕು ಸಿಗಲಿ ಅಂತ ಅಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರಲ್ಲ, ಅಂದಿನ ಆ ಕಾಲಕ್ಕೆ ಬಹಳ ವಿಶೇಷ. ಜೊತೆಗೆ ಇವತ್ತು ಜನವರಿ 26ನೇ ತಾರೀಕು ಅರ್ಥಪೂರ್ಣವಾದಂತಹ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಬಹುಶಃ ಅದಕ್ಕೆ ಇರಬೇಕು, ಇವತ್ತಿನ ದಿವಸಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸಂಧ್ಯಾ ಕಾಲದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ. ಕಾರ್ಯಕ್ರಮದ ವಿವರ ನಿಮ್ಮಿಂದಲೇ ಬರಲಿ. ಇವತ್ತು ನಾವು ಇಡೀ ರಾಜ್ಯದ ಎಲ್ಲ ಕಡೆ ತಿರಂಗ ರ್ಯಾಲಿ ಮಾಡ್ತಾ ಇದ್ದೀವಿ. ಎಲ್ಲ ತರುಣರು ಕೈಯಲ್ಲಿ ಧ್ವಜವನ್ನು ಹಿಡ್ಕೊಂಡು ತಮ್ಮ ಬೈಕಿಗೆ ಧ್ವಜವನ್ನು ಹಾಕೊಂಡು ರ್ಯಾಲಿ ಮಾಡ್ತಾರೆ. ಅದು ಬೈಕ್ ರ್ಯಾಲಿ ಆಗ್ಬೋದು. ನನಗೊಂದು ಸಂತೋಷ ಏನಂದ್ರೆ ಬೈಕ್ ಓಡಿಸೋದು ನಮಗೂ ಖುಷಿನೇ. ಸಿಕ್ಕಿದ್ರೆ ಅವಕಾಶ ನಾನು ಒಂದು ಬೈಕ್ ಬರ್ತೇನೆ. ಅಂದ್ರೆ ಆ ಥರದ ಎಲ್ಲ ತರುಣರನ್ನ ಜೋಡಿಸಬೇಕು. ಗುರುಗಳೇ, ದೇಶಭಕ್ತಿಯ ಆ ಕಿಚ್ಚನ್ನ ತರುಣರಲ್ಲಿ ಸರಿಯಾಗಿ ಹಬ್ಬಿಸ್ಲಿಕ್ಕೆ ಸಾಧ್ಯ ಆದರೆ ಹೊಸ ಭಾರತ ನಿರ್ಮಾಣ ಬಹಳ ಕಷ್ಟ ಅಲ್ಲ ಅನ್ನೋ ದೃಷ್ಟಿಯಿಂದ ತರುಣರನ್ನ ಇದಕ್ಕೆ ಜೋಡಿಸ್ತಾ ಇದ್ದೀವಿ. ಹಾಗೆ ಇವತ್ತು ಎಲ್ಲ ಕಡೆ ಟೀಮ್ ಮೋದಿಯ ದೃಷ್ಟಿಯಿಂದ ಈ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಿದ ಅಂಬೇಡ್ಕರ್ ಆದಿಯಾಗಿ ಎಲ್ಲರಿಗೂ ಕೂಡ ಗೌರವ ಸಲ್ಲಿಸುವ ಕಾರ್ಯಕ್ರಮ ಇದೆ. ಮತ್ತು ಬೆಂಗಳೂರಿನಲ್ಲಿ ಸಂಜೆ MEI ಗ್ರೌಂಡ್ಸ್ನಲ್ಲಿ ಬಾಗಲಗುಂಟೆ ಪೀಣ್ಯದಲ್ಲಿ ಇವತ್ತು ನಾವು ವಿಶೇಷವಾದ ಕಾರ್ಯಕ್ರಮ ಮಾಡ್ತೀವಿ. 2 ರಥಗಳ ಇದಾಗುತ್ತೆ. ತಿರಂಗ ರ್ಯಾಲಿಯ ದೃಷ್ಟಿಯಿಂದ 2 ರಥ ಹೊರಡುತ್ತೆ. ಅದಾದಮೇಲೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಿ. ನಮಗೆ ಬಹಳ ಸಂತೋಷದ ಸಂಗತಿ. ಮತ್ತು ಇವತ್ತು ಭಾರತೀಯ ಸಂಸ್ಕೃತಿ ಪರಂಪರೆ ಈ ದೇಶದ ಮಹಾನಾಯಕರುಗಳ ಕುರಿತಂತೆ ಸ್ಮರಣೆ ಮಾಡಿಕೊಳ್ಳುವಂಥ ದಿನವೂ ಕೂಡ ಆಗಿರೋದ್ರಿಂದ ಇವತ್ತು ಇನ್ನೊಂದು ವಿಶೇಷವಾದ ದಿನ ಇದೆ ಗುರುಗಳೇ. ಇವತ್ತಿನ ದಿನವೇ ಸುಭಾಷ್ ಚಂದ್ರ ಬೋಸರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಹೋದಂಥ ದಿನ. ಇದು ಕೂಡ ನೆನಪಿಸಿಕೊಳ್ಳಲೇಬೇಕಾದಂಥ ದಿನ ಆಗಿರೋದ್ರಿಂದ ಹೇಳೋದು ಚಕ್ರವರ್ತಿ ಸೂಲಬೆಲೆ ಅವರು ಬಂದರೆ ಎಲ್ಲೆಲ್ಲಿ ಏನೇನಿದೆ ಅಂತಕ್ಕಂತಹ ಸ್ವಾರಸ್ಯಕರವಾದಂತಹ ವಿಚಾರಗಳನ್ನು ಉಣಬಡಿಸುವಂಥದ್ರಲ್ಲಿ ತಾವು ಮುಂಚೂಣಿಯಲ್ಲಿದ್ದೀರಿ. ಆಧ್ಯಾತ್ಮಿಕದ ಪಥ ನಮ್ಮದಾದರೆ ಸಾಮಾಜಿಕವಾಗಿ ಪ್ರತಿಯೊಬ್ಬರು ಸಹಿತ ಹೊಡೆದೆಬ್ಬಿಸಿ ನಮ್ಮಲ್ಲಿ ಹಿಂದಿನ ಪರಂಪರೆ ಇದು, ಹಿಂದೆ ಹೀಗಿತ್ತು ಅಂತಕ್ಕಂಥದ್ದನ್ನು ಎತ್ತಿ ತೋರಿಸುವಂಥ ಚೈತನ್ಯ ಬಹುಶಃ ತಾಯಿ ಭಾರತಾಂಬೆ ನಿಮಗೆ ಕೊಟ್ಟು ದಯಪಾಲಿಸಿದ್ದಾಳೆ. ಆ ತಾಯಿ ಕೃಪಾಶೀರ್ವಾದ ಇನ್ನೂ ಚೆನ್ನಾಗಿರಲಿ. ಜಗದಾಪಿದರ ಮುಂದೆ ಪಾರ್ವತಿ ಪರಮೇಶ್ವರ. ನಾನು ಯಾವುದೋ ಒಂದು ವಿಡಿಯೋ ನೋಡಿದ್ದೆ. ನೀವು ನಿಮ್ಮ ತಾಯಿಗಾಗಲಿ ನಿಮ್ಮ ಬಾಂಧವ್ಯಕ್ಕಾಗಲಿ ತಾವು ಕೊಡುವಂತಹ ಪ್ರೀತಿ ವಾತ್ಸಲ್ಯ ಮತ್ತು ಹೊರಗಡೆ ನೀವು ಜನಗಳಲ್ಲಿ ತೋರಿಸುವಂತಹ ಪ್ರೀತಿ ವಿಶ್ವಾಸ, ಬಹುಶಃ ಇದೆಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಒಬ್ಬೊಬ್ಬರನ್ನೇ ಸೃಷ್ಟಿಪಡಿಸ್ತಾನೆ ಭಗವಂತ. ಅದು ನಿಮ್ಮಿಂದ ಇನ್ನಷ್ಟು ಬೆಳಕಾಗಬೇಕಾಗಿದೆ. ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಇರಲಿ ಗುರುಗಳೇ. ದೊಡ್ಡ ಸಂಕಲ್ಪ ಮಾಡಿದ್ದೀವಿ ರಾಷ್ಟ್ರದ ಹಿತದೃಷ್ಟಿಯಿಂದ. ಈ ಸಂಕಲ್ಪದಲ್ಲಿ ಗೆಲುವಾಗುವಂತೆ ತಾಯಿ ಭಾರತಾಂಬೆಯ ಕೃಪೆ ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮಗಳ ಮೇಲೆ ಇರಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಮತ್ತು ಎಲ್ರಿಗೂ ಕೇಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬನ್ನಿ, ನಾವೆಲ್ಲರೂ ಸೇರಿ ನಮ್ಮ ಭಾರತವನ್ನು ಮತ್ತೂ ಸುಂದರಗೊಳಿಸೋಣ. ಭಾರತ ಬಹಳ ಚೆನ್ನಾಗಿದೆ, ಇನ್ನೂ ಹೆಚ್ಚು ಸುಂದರಗೊಳಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಲಿಕ್ಕೆ ಜೊತೆಗೂಡಬೇಕು ಅಂತ ಕೇಳ್ಕೊಳ್ತೀನಿ ಗುರುಗಳು. ತುಂಬ ಸಂತೋಷ. ನಮ್ಮ ಮನು ಗುಂಡೂರಾವ್ ಸಹಿತ ನಮ್ಮ ಅಳಿಯಂದ್ರ ಜೊತೆಗೆ ಬೈಕ್ ರ್ಯಾಲಿಯಲ್ಲಿ ಅವರು ಸಹಿತ ಉತ್ಸಾಹಕರಾಗಿದ್ದಾರೆ. ಬಹಳ ಸಂತೋಷ. ಯಾಕೆಂದ್ರೆ ಇಂತಹ ಒಂದು ಒಳ್ಳೆ ಸುದಿನ ಇದನ್ನ ಉಪಯೋಗಿಸ್ಕೊಳ್ಬೇಕು, ಖಂಡಿತವಾಗಿ ಉಪಯೋಗಿಸಬೇಕು. ಸ್ವಾರಸ್ಯಕರವಾದಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಯುವ ಪ್ರತಿಭೆಗಳು ಸಹಿತ ಯುವ ನಾಯಕರು. ಇವತ್ತಿನ ಯುವ ಪ್ರತಿಭೆಯೇ ನೀವೇ ನಾಯಕರು. ಸಮಾಜವನ್ನು ತಿದ್ದುವವರು, ಜೊತೆಗೆ ಸಮಾಜದ ಸನ್ನಡತೆ ನಡೆಸಬೇಕಾದ್ದು ಯಾರಿಂದಲೂ ಅಲ್ಲ, ಪ್ರತಿಯೊಬ್ಬ ಯುವಕರಿಂದ, ಪ್ರತಿಯೊಬ್ಬರಿಂದಲೂ. ಆ ಪ್ರತಿಯೊಬ್ಬ ಯುವ ಪ್ರಜೆಯು ಸಹಿತ ಇದನ್ನು ಉಪಯೋಗಿಸ್ಕೊಳ್ಬೇಕು. ಇಂಥ ಸ್ವಾರಸ್ಯಕರವಾದಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು. ಭಾರತಕ್ಕಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಕೊಡ್ತಿದ್ದೀವಿ ಅಂತಕ್ಕಂಥದ್ದರ ಚಿಂತನೆ ಮಾಡಬೇಕು. ಆಗಲೇ ಸಮಾಜ ಉದ್ಧಾರ ಆಗ್ತಕ್ಕಂಥದ್ದು. ಗಣರಾಜ್ಯೋತ್ಸವದ ಈ ಶುಭ ದಿನದಂದು ನಾವೆಲ್ಲ ಸಹಿತ ಅರ್ಥಪೂರ್ಣವಾದಂಥ ಬದುಕನ್ನೇನು ಕಾಣಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಕಷ್ಟು ವಿಚಾರ, ಸಾಕಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಜೊತೆಗೆ ಉಡುಪಿ ಕ್ಷೇತ್ರದಲ್ಲಿ ನಡೆದಂತಹ ಮಲ್ಪೆ ಕಡಲ ತೀರದಲ್ಲಿ ಸಾಕಷ್ಟು ಬೆಸ್ತ ಕುಟುಂಬದ ಸಾಕಷ್ಟು ಕುಟುಂಬದ ಸದಸ್ಯರು ಸೇರಿ ನಡೆಸಿದಂಥ ಕಾರ್ಯಕ್ರಮ, ಉಡುಪಿ ಮಲ್ಪೆ ತೀರದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮ ನೋಡ ಬನ್ನಿ. ಅಚ್ಚುಕಟ್ಟಾದಂಥ ವಿಶೇಷವಾದಂಥ, ಅದರಲ್ಲೂ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹಕ್ಕೋಸ್ಕರ ನಡೆದಂಥ ಮಲ್ಪೆ ಕಡಲ ತೀರದಲ್ಲಿ ನಡೆದಂಥ ಆ ಮಹಾಯಜ್ಞ, ಆ ಯಜ್ಞದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಭಕ್ತಿಪೂರ್ವಕವಾಗಿ ಮಹಾವಿಷ್ಣುವನ್ನ ಪ್ರಾರ್ಥಿಸೋಣ. ಗಣರಾಜ್ಯೋತ್ಸವದಂದು ಎಲ್ಲರೂ ಸಹಿತ ಶುಭವನ್ನು ಕೋರೋಣ. ಪ್ರತಿಯೊಬ್ಬರ ಜೀವನವನ್ನು ಸಹಿತ ಹಸನಾಗಿಸ್ಕೊಳ್ಳೋಣ. ಒಳ್ಳೆಯದಾಗಲಿ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಈ ಗಣರಾಜ್ಯೋತ್ಸವದ ಅತ್ಯಂತ ಪ್ರೀತಿಪೂರ್ವಕವಾದ ಶುಭ ಕಾಮನೆಗಳನ್ನು ಕೋರ್ತೀನಿ. ನಾವೆಲ್ಲರೂ ರಾಷ್ಟ್ರವನ್ನು ಕಟ್ಟುವ ಕಾಯಕದಲ್ಲಿ ಇನ್ನೂ ಹೆಚ್ಚು ಜೊತೆಗೂಡೋಣ. ವೀಕ್ಷಕರೇ, ಗಣರಾಜ್ಯೋತ್ಸವದ ಇವತ್ತಿನ ವಿಶೇಷ ದಿನದಂದು ಗುರುಜರು ಏನು ತಿಳಿಸ್ಕೊಟ್ಟಿದ್ದಾರೆ ಕೇಳಿದ್ದಾಯ್ತು.
ಕಳೆದ 2 ವಾರಗಳಿಂದಲೂ ನಾವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನೋಡ್ತಾ ಬಂದಿದ್ದೇವೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಬಹಳ ಅದ್ಧೂರಿಯಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ನೆರವೇರಿಸಲಾಯಿತು ಶ್ರೀ ಲಕ್ಷ್ಮೀನಾರಾಯಣ ಮಹಾಯಜ್ಞ. ಈ ಮಹಾಯಾಗ ಆರಂಭಕ್ಕೂ ಮುನ್ನ ಉಡುಪಿಯ ಸುತ್ತಮುತ್ತಲೂ ಇರುವಂತಹ ವಿಶೇಷ ಪುಣ್ಯ ಪರಮ ಪವಿತ್ರ ಸಾನ್ನಿಧ್ಯಗಳಿಗೆ ಗುರೂಜಿಯವರು ಭೇಟಿ ನೀಡಿದ್ರು. ಅಲ್ಲಿರುವಂತಹ ಪರಿಚಯ ಮಾಡಿಕೊಟ್ರು, ದೇವಸ್ಥಾನದ ಸಾನ್ನಿಧ್ಯದ ಪರಿಚಯ ಮಾಡಿಕೊಟ್ರು, ಅದರ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನೋಡುವಂಥದ್ದು ಉಡುಪಿಯ ಅಂಬಲಪಾಡಿಯಲ್ಲಿ ಇರುವಂತಹ ದುರ್ಗೆ ಕ್ಷೇತ್ರ. ದುರ್ಗೆ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ತಾ ಮತ್ತು ಆ ಸಾನ್ನಿಧ್ಯದ ಮಹತ್ವ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ. देवदेव महादेव त्रिकालज्ञ महेश्वर करुणाकर देवेश भक्तानुग्रहकारक अष्टोत्तरशतं लक्ष्म्याः श्रोतुमिच्छामि तत्त्वतः। ईश्वर उवाच देवि साधु महाभागे
महाभाग्यप्रदायकं सर्वैश्वर्यकरं पुण्यं सर्वपापप्रणाशनं सर्वदारिद्र्यशमनं श्रवणात् भुक्तिमुक्तिदम् ಭಗವತಿ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಲಲಿತಾಂಬಾಲಾತ್ ತ್ರಿಪುರ ಸುಂದರಿ ನಮೋ ನಮಃ. ಶ್ರೀ ಜನಾರ್ದನ ಮಹಾಕಾಳಿ ಆಲಯ ಅಂಬಲ್ಪಾಡಿ ಆಲಯದಲ್ಲಿರ್ತಕ್ಕಂಥ ಮಹಾಕಾಳಿ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಶಕ್ತಿ ದೇವತೆಯೂ ಸಹಿತ ಶಕ್ತಿ ದೇವತೆಯೂ ಹೌದು, ಮಹಾಲಕ್ಷ್ಮಿನೂ ಹೌದು. ಹಾಗಾಗಿ ಜನಾರ್ದನ ಮಹಾಕಾಳಿ ಆಲಯದಲ್ಲಿ ತಾಯಿಯ ದರ್ಶನ ಮಾಡೋಣ. ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿದ್ದೆ, ಉಡುಪಿ, ಮಂಗಳೂರು, ಮಲ್ಪೆ, ಕುಂದಾಪುರ ಈ ಭಾಗದ ಬಂದಂತಹ ಕರೆಗಳರಿಗೆ ನೀವು ಪರಿಹಾರಕ್ಕಾಗಿ ದೂರ ಬಾರ ಹೋಗಬೇಕಾದಿಲ್ಲ. ಹತ್ತಿರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ ಒಂದಿದೆ, ಆ ಕ್ಷೇತ್ರವೇ ಅಂಬಲಪಾಡಿ ಅಂತ. ಅಂತಹ ಅಂಬಲ್ಪಾಡಿಯಲ್ಲಿರ್ತಕ್ಕಂಥ ಮಹಾಕಾಳಿ ಜನಾರ್ದನ ಅಂದರೆ ಜನಾರ್ದನ ಮಹಾಕಾಳಿಯ ಈ ಸುಂದರವಾದಂಥ ಆಲಯ, ಗರ್ಭಗುಡಿಯಲ್ಲಿರ್ತಕ್ಕಂತಹ ವಿರಾಜಮಾನಾಗಿ ಕೂತಿರ್ತಕ್ಕಂತಹ ಜನಾರ್ದನ, ಹಾಗೆ ಬಂದಂತಹ ಭಕ್ತರನ್ನು ಸಲಹುತ್ತಿರತಕ್ಕಂಥ ಮಹಾಕಾಳಿಯ ದರ್ಶನ. ಬನ್ನಿ ತಾಯಿ ದರ್ಶನ ಮಾಡಿ ಬರೋಣ. ಇದಂ ವಿಷ್ಣುರಚಕ್ರಮೇ ತ್ರೇಧಾನಿಧಿ ಪದಂ ಸಮೋಢಪಶ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಪಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಮಹಾವಿಷ್ಣುವೇ ನಮೋ ನಮಃ. ಮಹಾವಿಷ್ಣುವೇ ನಮೋ ನಮಃ. ಮಹಾವಿಷ್ಣುವೇ ನಮೋ ನಮಃ. वन्दे पद्मकरां प्रसन्नवदनां सौभाग्यदां भाग्यदां हस्ताभ्यामभयप्रदां मणिगणैर्नानाविधैर्भूषितां भक्ताभीष्टफलप्रदां हरिहर ब्रह्मादिभिर्सेवितां पार्श्वे पङ्कजशङ्खपद्मनिधिभिर्युक्तां सदा शक्तिभिः सरसिजनयने सरोजहस्ते धवलतरां शुकगन्धमाल्यशोभे भगवति हरिवल्लभे मनोज्ञे त्रिभुवनभूतिकरी प्रसीद मह्यम्. प्रकृतिं विकृतिं विद्यां सर्वभूतहितप्रदां श्रद्धां विभूतिं सुरभिं नमामि परमात्मिकां. वाचं पद्मालयां पद्मां शुचिं स्वाहां स्वधां सुधां धन्यां हिरण्मयीं लक्ष्मीं नित्यपुष्टां विभावरीम्. अदितिं च दितिं दीप्तां वसुधां वसुधारिणीं नमामि कमलां कान्तां कामाक्षीं क्रोधसम्भवाम्. अनुग्रहपदां बुद्धिम् अनघां हरिवल्लभाम् अशोकाम् अमृतां दीप्तां लोकशोकविनाशिनीं नमामि धर्मनिलयां करुणां लोकमातरं पद्मप्रियां पद्महस्तां पद्माक्षीं पद्मसुन्दरीं पद्मोद्भवां पद्ममुखीं पद्मनाभप्रियां रमां पद्ममालाधरां देवीं पद्मिनीं पद्मगन्धिनीं पुण्यगन्धां सुप्रसन्नां प्रसादाभिमुखीं प्रभां नमामि चन्द्रवदनां चन्द्रां चन्द्रसहोदरीं. चतुर्भुजां चन्द्ररूपां इन्दिरां इन्दुशीतलां
शिवकरीं सतीं विमलां विश्वजननीं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते या देवी सर्वोपदेशो मातृरूपेण संस्थिता नमस्तस्यै 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 नमो नमः भगवती श्री महाकाली देवताभ्यो नमः हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च प्रसदां दूतां त्रिनेत्रोज्ज्वलां वन्दे पुस्तकवासमङ्गशिधरां सृग्भूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीं पद्मानने पद्मवि पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मीं मत्सन्निधत्स्वं या सा पद्मासनस्था विमलकटितटी पद्मपत्रायताक्षी ओं श्रीं भगवतीं श्रीराजराजेश्वरीं नमः राज्यदायिनी नमः राज्यकलावल्लभाय नमः महाकाली महालक्ष्मीदेवताभ्यो नमः ಜನಾರ್ದನ ಮಹಾಕಾಳಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ರಾಜ್ಯದಾದ್ಯಂತ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು, ಸಾಕಷ್ಟು ಜನ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸ್ತಿರ್ತಕ್ಕಂಥದ್ದು. ನಿಮ್ಮ ಮನೋಕಾಮನೆಗಳೇನೇ ಇದ್ದರೂ ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿ ಅತಿ ಶೀಘ್ರವಾಗಿ ನಿಮ್ಮ ಮನೋಕಾರ್ಯಗಳೆಲ್ಲವೂ ಸಹಿತ ಶೀಘ್ರವಾಗಿ ಸಿದ್ಧಿಯನ್ನು ಹೊಂದಲಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. श्रीचक्रराजसिंहासनेश्वरी श्रीललिताम्बिकये भुवनेश्वरी श्रीचक्रराजसिंहासनेश्वरी श्रीललिताम्बिकये भुवनेश्वरी आगमवेदकलामयरूपिणी आगमवेदकलामयरूपिणी अखिल चराचर जननी नारायणी अखिल चराचर जननी नारायणी नागकङ्कण नटराज मनोहरी ज्ञानविद्येश्वरी राजराजेश्वरी श्रीचक्रराज सिंहासनेश्वरी श्रीललिताम्बिकये. शिव शम्भो स्वयम्भो भो शम्भो 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 शिव शम्भो स्वयम्भो. शङ्गाधर शङ्कर
पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय ಉಡುಪಿಯ ಅಂಬಲಪಾಡಿಯಲ್ಲಿ ಇರುವಂತಹ ದುರ್ಗೆ ಕ್ಷೇತ್ರಕ್ಕೆ ತೆರಳಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸಿದ ನಂತರ ಆಗಮಿಸಿದ್ರು ಮಲ್ಪೆ ಕಡಲ ತೀರಕ್ಕೆ. ಅಲ್ಲಿ ಸಮುದ್ರ ರಾಜನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಅಲ್ಲದೆ ಶ್ರೀ ಮಹಾವಿಷ್ಣುವಿನ ಮೂರ್ತಿಗೆ ಅಭಿಷೇಕವನ್ನು ಕೂಡ ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಆ ದೃಶ್ಯಗಳನ್ನೆಲ್ಲ ನೋಡ್ಕೊಂಡು ಬರೋಣ. निर्मलं निलयप्रभं नमामि शिरसा देवं किं नो मृत्यु करिष्यति वामदेवं महादेवं लोकनाथं जगद्गुरुं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति शिवाय
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇದಂ ವಿಷ್ಣುರ್ಚಕ್ರಮೇ ತ್ರಯಧಾನಿದೆ ಪದಂ ಸಮೂಢ ಪಶ್ಚಿಮಾಗಂ ಸುರೇಂ. ಓಂ ಶಿವಕೇಶವಾಯ ನಮಃ. ಶಂಕರನಾರಾಯಣರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತು ಸಂಜೆ ನಡೀತಕ್ಕಂಥ ಮಲ್ಪೆ ಕಡಲ ತೀರದಲ್ಲಿ ನಡೆಯುವಂಥ ಅನುಷ್ಠಾನಕ್ಕೆ ಗ್ರಾಮದೇವತೆಯಾಗಿರ್ತಕ್ಕಂತಹ ಶಂಕರನಾರಾಯಣರ ಈ ಸಾನ್ನಿಧ್ಯದಲ್ಲಿ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಮನೆ ದೇವರು, ಗ್ರಾಮದೇವರು, ಗ್ರಾಮದೇವತೆಯನ್ನು ನಾವು ಆರಾಧನೆ ಮಾಡದಿದ್ದರೆ ನಮ್ಮ ಕೆಲಸ ಕಾರ್ಯಗಳು ಯಾವುದೂ ಕಾರ್ಯಸಿದ್ಧಿ ಆಗುವುದಿಲ್ಲ. ಗ್ರಾಮದೇವತೆ ಮನೆ ದೇವರ ಆಶೀರ್ವಾದ, ಆ ಆಶೀರ್ವಾದ ಕೃಪಾ ಕಟಾಕ್ಷ ನಮಗಿದ್ದರೆ ಮಾಡುವ ಪ್ರತಿಯೊಂದು ಕೈಂಕರ್ಯಗಳು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಲಕ್ಷ್ಮೀನಾರಾಯಣರ ಮಹಾಯಜ್ಞವನ್ನು ನಡೆಸಬೇಕು ಮಲ್ಪೆ ಕಡಲ ತೀರದಲ್ಲಿ ಅಂತ ಸಂಕಲ್ಪ ಆಯಿತು. ಆದರೆ ಇಲ್ಲಿರ್ತಕ್ಕಂಥ ಮಲ್ಪೆ ಕಡಲ ತೀರದ ಈ ಒಂದು ಗ್ರಾಮದೇವತೆ ಶಂಕರನಾರಾಯಣರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬಂದು ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಈ ದಿನ ನಡೆಯುವಂಥ ಮಹಾಯಾಗಕ್ಕೆ ನಿನ್ನ ಕೃಪಾಶೀರ್ವಾದ ಬೇಕು, ನಿನ್ನ ಆಶೀರ್ವಾದ ಬೇಕು, ಬರ್ತಕ್ಕಂಥ ಭಕ್ತರ ಸಂಕಷ್ಟಗಳು ದೂರ ಆಗಬೇಕು, ಅದಕ್ಕಾಗಿ ನಿನ್ನ ಆಶೀರ್ವಾದ ಬೇಕು ಭಗವಂತ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಂಕರನಾರಾಯಣರ ಈ ವಿಶೇಷವಾಗಿರ್ತಕ್ಕಂಥ ಆ ಸ್ಥಾನಕ್ಕೆ ಬಂದು ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಕಡಲ ತೀರದ ದರ್ಶನ, ವಿಶೇಷವಾಗಿ ಮಹಾವಿಷ್ಣುವಿನ ಅಭಿಷೇಕ ಎರಡೂ ಬಹಳ ವಿಶೇಷವಾಗಿದೆ. ಬನ್ನಿ ಸಮುದ್ರರಾಜನ ದರ್ಶನ ಮಾಡೋಣ. ವೀಕ್ಷಕರೇ, ಇದೇ ಬರುವ ಫೆಬ್ರವರಿ 1ನೇ ತಾರೀಕಿನಿಂದ ನಿಮಗಿಷ್ಟವಾದಂತಹ ಚಾನೆಲನ್ನು ಆಯ್ಕೆ ಮಾಡುವಂತಹ ಸಂಪೂರ್ಣ ಸ್ವಾತಂತ್ರ್ಯ ನಿಮಗಿರುತ್ತೆ. ಈ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಮ್ಮ ಜೀ ಕನ್ನಡ ವಾಹಿನಿಯೇ ಮೊದಲ ಸ್ಥಾನದಲ್ಲಿದೆ ಅಲ್ವಾ ವೀಕ್ಷಕರೇ? ವೀಕ್ಷಕರೇ, ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಜನಪ್ರಿಯ ಧಾರಾವಾಹಿಗಳು, ರಿಯಾಲಿಟಿ ಶೋಗಳು, ನಿಮ್ಮ ನೆಚ್ಚಿನ ಸ್ಟಾರ್ಗಳ ಚಲನಚಿತ್ರಗಳು ಅಷ್ಟೇ ಅಲ್ಲದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಸತತವಾಗಿ 5 ವರ್ಷಗಳಿಂದ ನೋಡ್ತಾ ಬಂದಿದ್ದೀರಿ ಮಹರ್ಷಿವಾಣಿ ಕಾರ್ಯಕ್ರಮ. ಹೀಗೆ ನಿರಂತರವಾಗಿ ಜೀ ಕನ್ನಡ ವೀಕ್ಷಿಸಲು ಜೀ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಳಿ. ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಮಾತ್ರ ಪಾವತಿ ಮಾಡಿ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಮತ್ತು DTHನ ಸಂಪರ್ಕಿಸಿ ಜೀ ಕನ್ನಡ ಆಯ್ಕೆ ಮಾಡಿ ಅಂತ ಹೇಳ್ತಾ, ಇನ್ನು ಉಡುಪಿಯಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳನ್ನು ಮತ್ತೆ ಮುಂದುವರಿಸೋಣ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಶ್ರೀಮನ್ನಾರಾಯಣಾಯ ನಮಃ. ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಲಕ್ಷ್ಮೀನಾರಾಯಣಾಯ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಪ್ರಾರ್ಥನೆ ಮಾಡಿದ ಸಮುದ್ರರಾಜನ ಆಸ್ಥಾನದಲ್ಲಿ ನಾವಿದ್ದೇವೆ. ಸಮುದ್ರರಾಜನ ಆಸ್ಥಾನ ಅಲೆಗಳ ಆರ್ಭಟ ಬಹಳಷ್ಟು ಇದೆ. ಈ ದಿನ ಸಂಧ್ಯಾಕಾಲ ನಡೆಯುವಂತಹ ಅನುಷ್ಠಾನಕ್ಕೆ ಮುನ್ನ ಮಾಧ್ಯಾಹ್ನಿಕ ಸರಿಸುಮಾರು 12 ಆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲೂ ತಿಳಿಸಿದ್ವಿ. ಮಾಧ್ಯಾಹ್ನಿಕ ಸನ್ನಿವೇಶದಲ್ಲಿ ವಿಶೇಷವಾಗಿ ಗಣಪತಿ ಆರಾಧನೆಯನ್ನು ಸಲ್ಲಿಸಿ ಮಹಾವಿಷ್ಣುವಿಗೆ ಈ ಸಮುದ್ರ ತೀರದಲ್ಲಿ ಒಂದು ವಿಶೇಷವಾದಂಥ ಅಭಿಷೇಕವನ್ನು ಜರುಗಿಸಿ ಅದಾದ ನಂತರ ಸಂಧ್ಯಾ ಕಾರ್ಯಕ್ರಮ ವಿಶೇಷವಾಗಿ ನಡೀತಕ್ಕಂಥದ್ದು ಅಂತ. ಸಂಜೆ ನಡೆಯುವಂಥ ಶ್ರೀ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮಹಾಯಜ್ಞಕ್ಕೆ ಪೂರ್ವಭಾವಿಯಾಗಿ ಮಾಧ್ಯಾಹ್ನಿಕ ಗಣಪತಿ ಆರಾಧನೆಯನ್ನು ಸಲ್ಲಿಸ್ತಿರ್ತಕ್ಕಂಥದ್ದು. ಸಾಕಷ್ಟು ಜನ ಬೆಸ್ತ ಕುಟುಂಬ ಹಾಗೂ ನನ್ನೊಂದಿಗೆ ನಮ್ಮ ಉದಯ ಶೆಟ್ಟರು ಹಾಗೂ ಕೃಷ್ಣಮೂರ್ತಿಯವರು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥವ್ರು. ಇನ್ನು ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಸಂಸ್ಥಾನದಿಂದ ಈ ಭಾಗದ ಉಡುಪಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರಾಗಿ ನಮ್ಮ ಜೀವನ್ ಕುಮಾರನ್ನು ಮತ್ತು ಅವರ ಆತ್ಮೀಯ ಸ್ನೇಹಿತರನ್ನು ಸಾಕಷ್ಟು ಭಜನಾ ಮಂಡಳಿಗಳನ್ನು ಸಾಕಷ್ಟು ಜನ ಭಕ್ತರ ಸಮೂಹವನ್ನು ಸೇರಿಸಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮಹಾಯಜ್ಞವನ್ನು ನಾವು ಪ್ರಾರಂಭಿಸ್ತಿದ್ದೇವೆ. ಲಕ್ಷ್ಮೀನಾರಾಯಣರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮಹಾಯಜ್ಞಕ್ಕೆ ಪೂರ್ವಭಾವಿಯಾಗಿ ಗಣಪತಿ ಪ್ರಾರ್ಥನೆ, ಮಹಾವಿಷ್ಣುವಿನ ಆರಾಧನೆ. ಸಮುದ್ರದ ಆರ್ಭಟ ಬಹಳ ಜೋರಾಗಿದೆ. ಸಮುದ್ರದ ಆರ್ಭಟದ ಮುಂಭಾಗದಲ್ಲಿ ಶ್ರೀಮದ್ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡೋಣ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. अविनयमपनय विष्णोदमय मनश्शमय विषय मृगतृष्णां भूतदयां विस्तारय तारय संसारसागरतः. दिव्यधुनीमकरन्दे परिमलपरिभोगसच्चिदानन्दे श्रीपतिपदारविन्दे भवभयखेदच्चिदे वन्दे. शशिदृष्टे दृष्टे भवति प्रभवति न भवति किं भवतिरस्कारः. मत्स्यादिभिरवतारैरवतारवतावता सदा वसुधां परमेश्वर परिपाल्यो भवता भवतापभीतोऽहम्.
जलधिमतनमन्दर परमं धरमपनय त्वं मे 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 नारायण करुणामय शरणं करवाणि तावकौ चरणौ इति षट्पदी मदीये वदन सरोजे सदा वसतु नारायण करुणामय शरणं करवाणि तावकौ चरणौ इति षट्पदी मदीये वदन सरोजे सदा वसतु पाशाक्षमालिकाम्भोज शृणिभिर्या
समुद्रो न तारङ्गः सामुद्रो हि तरङ्ग वचन समुद्रो न तारङ्गः 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 धनुज कुलामित्र मित्र शशि दृष्टे दृष्टे भवति प्रभवति न भवति किं भवतिरस्कारः मत्स्यादिभिरवतारैरवतारवतावता सदा वसुधां परमेश्वर परिपाल्यो भवता भवतापभीतोऽहम् वदनारविन्द गोविन्द भवजलधिमथन मन्दर परमं धरमपनय त्वं मे भवजलधिमथन मन्दर परमं धरमपनय त्वं मे 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 नारायण करुणामय शरणं करवाणि तावकौ चरणौ इति षट्पदी मदीये वदन सरोजे सदा वसतु नारायण करुणामय शरणं करवाणि तावकौ चरणौ इति षट्पदी मदीये वदन सरोजे सदा वसतु पाशाक्षमालिकाम्भोज शृणिभिर्याम्य सौम्ययो पद्मासनस्तां ध्यायेत् च श्रियं त्रैलोक्यमातरं गौरवर्णां सुरूपां च सर्वालङ्कारभूषितां रौप्यपद्म व्यग्रकरां वरदां दक्षिणेन तु रौप्यपद्म व्यग्रकरां वरदां दक्षिणेन तु जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्य
भजेऽहं भजेऽहम् ವೀಕ್ಷಕರೇ, ನಾಳೆ ಜನವರಿ 27ನೇ ತಾರೀಕು ಬೆಳಗ್ಗೆ ಸುಮಾರು 9 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಸೇಗನಾಯಕನಹಳ್ಳಿಗೆ. ಶ್ರೀ ನಂದಗೋಕುಲ ಆಶ್ರಮದ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ 101 ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ, 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಅಷ್ಟೇ ಅಲ್ಲದೆ ಇದರ ಜೊತೆಗೆ 25 ವಸಂತಗಳನ್ನು ಪೂರೈಸಿರುವಂತಹ ದಂಪತಿಗಳ ಷಷ್ಠಪೂರ್ತಿ ಶಾಂತಿ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ನೆರವೇರಿಸಲಾಗ್ತಾ ಇದೆ. ನಾಳೆ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಿ. ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಸೇಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ರೋಡ್, ಆನೇಕಲ್ ತಾಲೂಕು, ಬೆಂಗಳೂರು. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು ಉಡುಪಿಯಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ಮತ್ತೆ ಮುಂದುವರಿಸೋಣ. भजेऽहं भजेऽहम् जराजन्महीनं परानन्दपीनं समाधानलीनं सदैवानदीनं जगज्जन्महेतुं सुरानीककेतुं त्रिलोकैकसेतुं भजेऽहं भजेऽहम् शयानं विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं भजेऽहम् समस्तामरेशं द्विरेवाभकेशं जगद्विम्बलेशं हृदा